ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ ಡೇ ಬಿಗ್ ಬಾಸ್ 12ನ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಏನಪ್ಪ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಏನು ಹೇಳಿದ್ರು ಬಿಗ್ ಬಾಸ್ 12 ಸ್ಟಾರ್ಟ್ ಆದಾಗ, ಇನ್ನು ಫಸ್ಟ್ ಒಂದು ಲೋಗೋ ಕ್ರಿಯೇಟ್ ಆದಾಗ ಮತ್ತು ನಮ್ಮ ಕಿಚನ್ ಸೆಟ್ ಪ್ರೋಮೋ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಿರುತ್ತೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆಯುತ್ತೆ ಅಂತ ಹೇಳಿದ್ರು. ಫಸ್ಟೇನೆ ಒಂದು ಬಿಗ್ ಟ್ವಿಸ್ಟ್ ಏನಂತಂದರೆ, ಮನೆಯಿಂದ ಹೊರಗೆ ಹೋಗೋವಂಥ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿರೋರಂತಾರೆ ಆಯ್ಕೆ ಮಾಡಬೇಕು. ಅಲ್ಲಿರೋರನ್ನೇ ಆಯ್ಕೆ ಮಾಡಿ ಏನು ರೀಸನ್ ಕೊಡಬೇಕು ಅನ್ನೋದು ಇಲ್ಲಿ ಕನ್ಫ್ಯೂಷನ್ಸಲ್ಲಿ ಇರುತ್ತೆ. ಏಕೆಂದರೆ ಫಸ್ಟೇ ಆಗಿರುತ್ತೆ, ಅವ್ರಿಗೆ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಬಟ್ ಅವ್ರ ಬಗ್ಗೆ ಮಾತಾಡಿ ಒಬ್ಬರನ್ನ ನಾವು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋಕ್ಕೆ ಅವರು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲೊಂದು ನಿಜವಾಗ್ಲೂ ಈ ಸರ್ ಅದು ಬಿಗ್ ಬಾಸ್ 12 ಫಸ್ಟ್ ಪ್ರೋಮೋನೇ ನನಗೆ ನಿಜವಾಗ್ಲೂ ಒಂಥರ ಶಾಕಿಂಗ್ ಆಗಿತ್ತು. ನನಗೇನು ಇದೇನಪ್ಪ ಫಸ್ಟ್ ದಿನನೇ ಆಚೆ ಹೋಗೋವಂತಹ ಒಂದು ಟಾಸ್ಕ್ ಕೊಟ್ಟಿದ್ದಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಒಬ್ಬರು ಆಚೆ ಹೋಗ್ತಾರೆ. ಈಗೇನು 19 ಜನ ಬಿಗ್ ಬಾಸ್ 12ಗೆ ಆಯ್ಕೆ ಆಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ. ಅಷ್ಟು ಒಂದು ಕನಸಿಟ್ಕೊಂಡಿರ್ತಾರೆ. ಎಲ್ಲರಿಗೂ ಈ ಲಕ್ಷಾಂತರ ಜನಕ್ಕೆ ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅನ್ನೋ ಒಂದು ಏನು ಕನಸಿತ್ತು. ಸೊ ಅದರಲ್ಲಿ ಈಗ ಒಂದು 19 ಜನ ಇಷ್ಟಪಟ್ಟು ಖುಷಿಯಿಂದ ಹೋಗಿರ್ತಾರೆ. ಫಸ್ಟೇನೆ ಹೋಗಬೇಕು ಅಂದರೆ ಅದು 2-3 ದಿನನಾರು ಇಲ್ಲ, ಫಸ್ಟೇನೆ ಹೋಗಬೇಕು ಅಂತಂದರೆ ನಿಜವಾಗ್ಲೂ ಎಲ್ಲರಿಗೂ ಕೂಡ ಬೇಸರ ಇರುತ್ತೆ. ಇಲ್ಲಿ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಅವರು ಇಲ್ಲಿ ಫಸ್ಟ್ ಪ್ರೋಮೋದಲ್ಲಿ ಇರೋದೇನಪ್ಪ ಭರ್ಜರಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸ್ವಾಗತ ಮಾಡಬೇಕಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳಕ್ಕೆ ಪರಸ್ಪರ ಚರ್ಚಿಸಿ ಯಾರನ್ನಾರು ಒಬ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮು. ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ದಿನನೇ ಜನನ ಎಂಗೇಜ್ಡ್ ಆಗಿರೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತಂದರೆ ಏನಪ್ಪ ಅಂದರೆ ಬರೀ ಏನೋ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ಜಗಳ ಮಾಡಿಕೊಂಡು ಇರುತ್ತೆ ಅಂತ ಅಂದ್ಕೊಂಡ್ರೆ, ಬಟ್ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಇದು ಮೇನ್ ನನಗೆ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಜನ ನೋಡೋದೆ ಅಂತಂದರೆ ಅವ್ರ ಬಗ್ಗೆ ಅಭಿಪ್ರಾಯನ ಒಬ್ಬರ ಬಗ್ಗೆ ಒಬ್ಬರು ಹೇಗೆ ಒಂದು ಅಭಿಪ್ರಾಯನ ಕೊಡ್ತಾರೆ. ಈಗೇನು ಸೆಲೆಕ್ಟ್ ಮಾಡ್ತಾರಲ್ವಾ, ಆ ಸೆಲೆಕ್ಟ್ ಮಾಡಿರೋಂಥ ಜನಕ್ಕೆ ಹೆಂಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಅವರ ಒಂದು ಏನು ಕ್ವಾಲಿಟಿ ವರ್ಡ್ಸ್ ಏನು ಯೂಸ್ ಮಾಡ್ತಾರೆ ಅದು ಕೊನೆವರೆಗೂ ಉಳ್ಕೊಳುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಏನು ಒಂದು ರೀಸನ್ ಕೊಡ್ತಾರಲ್ವ, ಆ ರೀಸನ್ ಮ್ಯಾಟರ್ ಆಗುತ್ತೆ ತುಂಬ. ಆ ರೀಸನ್ ಮೇಲೇ ಜನ ಇವ್ರಿಂಗೆ ಅಂತಬಿಟ್ಟು ಫಿಕ್ಸ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಪಬ್ಲಿಕ್ನ ಫುಲ್ ಎಂಗೇಜ್ ಆಗಿ ಇಡೋಕ್ಕೆ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಇರೋಂತಹ ಒಂದು ಕಂಟೆಸ್ಟೆಂಟ್ಗಳಿಗೆ ಟ್ವಿಸ್ಟ್ನ ಕೊಟ್ಟಿರೋವಂಥದ್ದು. ಇಲ್ಲಿ ಅದರಲ್ಲೂ ಕೂಡ ಅಂದರೆ ಎಲ್ಲರೂ ಕೂಡ ಶಾಕಿಂಗಲ್ಲಿದ್ದಾರೆ. ಕೆಲವು ರೀಸನ್ ಕೊಡ್ತಾರೆ. ಆ ರೀಸನ್ನು ಕೂಡ ಇಲ್ಲಿ ನಾನು ಹೇಳ್ತೀನಿ. ಅಶ್ವಿನಿ ಅವರು ಕೂಡ ಒಂದು ರೀಸನ್ನ ಕೊಡ್ತಾರೆ, ಆಮೇಲೆ ಜಾನ್ವಿ ಅವರು ಒಂದು ರೀಸನ್ನ ಕೊಡ್ತಾರೆ. ಇಲ್ಲಿ 3 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಯಾರು ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದಕ್ಕೆ ಒಂದು 3 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ಮಾಳು ಅವರು ನಾಡೈವರ ಅನ್ನೋ ಒಂದು ಸಾಂಗ್ನ ಆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿರುವಂಥವ್ರು ಮಾಳು ಅವರು. ಬಿಗ್ ಬಾಸ್ ಮನೆಯೊಳಗೆ ಒಂದು ಸಿಂಗರ್ ಬೇಕೇ ಬೇಕು ಗುರು. ಯಾಕೆಂದರೆ ಸಿಂಗರ್ ಇದ್ರೇ ಮನೆಗೆ ಎಂಟರ್ಟೈನ್ಮೆಂಟು. ಹೋದ ಸಲ ನಮ್ಮ ಹನುಮಂತ ಇದ್ದಿದ್ದಕ್ಕೇನೋ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಇತ್ತು. ಪ್ರತಿ ಸೀಸನಲ್ಲೂ ಒಬ್ರು ಸಿಂಗರ್ ಇದ್ದೇ ಇರ್ತಾರೆ. ಸೊ ಮಾಳು ಅವರು ಬಿಗ್ ಬಾಸ್ ಮನೆ 12 ಹೋಗಿದ್ದಾರೆ. ಇವರಂತೂ ಹೋಗೋಕ್ಕೆ ಚಾನ್ಸ್ ಇಲ್ಲ, ಬಟ್ ಇವ್ರನ್ನ ಹೊರಗೆ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇನ್ನು ಬ್ಯೂಟಿ ಕ್ವೀನ್ ಸ್ಪಂದನ ಅವ್ರನ್ನ ಸಾಕಷ್ಟು ಒಂಥರ ಕರ್ನಾಟಕದ ಕ್ರಶ್ ಅಂತ ಕರಿಬೋದು ನಮ್ಮ ಸ್ಪಂದನ ಅವರನ್ನ. ಇವ್ರನ್ನ ಹೊರಗೆ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಬ್ರು ಅಂತಂದರೆ ಟ್ರೋಲ್ ಮೇಲೆ ಟ್ರೋಲ್ ಆಗಿರುವಂಥ ನಮ್ಮ ರಕ್ಷಿತಾ ಶೆಟ್ಟಿ ಅವರು, ನಮ್ಮ ಕರಾವಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಹೇಳ್ಬೋದು. ಇನ್ನು ಮೈಸೂರು ಹುಡುಗಿ ಅಂತ ಹೇಳ್ಬೋದು ನಮ್ಮ ಸ್ಪಂದನ ಅವ್ರನ್ನ. ಸೊ ಈ 3 ಜನ ಅವರು ಮನೆಯಿಂದ ಹೊರಗಡೆ ಹಾಕಕ್ಕೆ ಯಾರು ಸೆಲೆಕ್ಟ್ ಇಡೀ ಮನೆ ಒಂದು ಚರ್ಚಿಸಿ ಸೆಲೆಕ್ಟ್ ಮಾಡಿರುವಂಥವ್ರು 3 ಜನ. ಈ 3 ಜನ ಹೋಗ್ತಾರಾ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಹೋಗೋದು ಡೌಟ್ ಅಂತ ಹೇಳ್ತೀನಿ ನನಗೆ. ಯಾಕೆ ಅಂದರೆ ಸಡನ್ನಾಗಿ ಮಾಡೋರನ್ನ ಕಳ್ಸೋದಕ್ಕಾಗಲ್ಲ. ಇವರಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳಿದ್ದಾವೆ. ಮತ್ತು ಅವ್ರ ಪಾಪ ಹೇಳ್ತಾ ಇದ್ದಾರೆ ಮಾಡೋರು, ನನಗೆ ಬಿಗ್ ಬಾಸ್ ಮನೆಗೆ ಅಟ್ಲೀಸ್ಟ್ 2-3 ದಿನನಾರು ಇರೋಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳ್ತಿದ್ದಾರೆ ಮಾಳು ಅವರು. 2-3 ದಿನ ಅಲ್ಲ, ನಿಜವಾಗ್ಲೂ ಒಂದು ನನ್ನ ಪ್ರಕಾರ ಒಂದು ಫೈನಲ್ವರೆಗೂ ಇರ್ತಾರೆ ಮಾಡು ಅಂತ ಹೇಳ್ತೀನಿ. ಫೈನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಾರ ಅಂದರೆ 4-5 ವಾರನಾರು ನಮ್ಮ ಮಾಡು ಇದ್ದೇ ಇರ್ತಾರೆ. ಆ್ಯಕ್ಚುಲಿ ಏನೋ ಟ್ಯಾಲೆಂಟ್ ಇಲ್ದೇ ಬಿಗ್ ಬಾಸ್ ಮನೆಯೊಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಬಿಗ್ ಬಾಸ್ ಮನೆಗಳಿಗೆ ಹೋಗೋಕ್ಕೆ ಸುಮ್ಮನೆ ಯಾರನ್ನೋ ಕರ್ಕೊಂಡು ಹಾಕಿರೋದಿಲ್ಲ. ಸೊ ಹಾಗಾಗಿ ಈ 3 ಜನನೂ ಕೂಡ ತುಂಬಾ
ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತ ಅಂದ್ಕೋತೀನಿ. ಬಟ್ ಇಲ್ಲಿ ಒಂದು ರೀಸನ್ನ ಕೊಡ್ತಾರೆ ಅಶ್ವಿನಿ ಅವರು ಸ್ಪಂದನ ಅವ್ರ ಬಗ್ಗೆ. ನಿಮಗೆ ಹೊರಗಡೆನೂ ಹೋದ ಮೇಲೂ ಕೂಡ ನಿಮಗೆ ಚಾನ್ಸಸ್ ಸಿಕ್ಕುತ್ತೆ. ಇದೇ ಒಂದು ಸ್ಟೇಜ್ ಬೇಕು ಅಂತ ಏನಿಲ್ಲ. ನಿಮ್ಗೆ ಹೊರಗಡೆ ಹೋದ್ರೂ ನಿಮಗೆ ಚಾನ್ಸಸ್ಗಳಿದೆ ಅಂತ ಹೇಳ್ತಾರೆ. ಬಟ್ ಹೊರಗಡೆ ಅವ್ರಿಗೆ ಚಾನ್ಸ್ ಇಲ್ಲ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಅನ್ನತ್ತಿಂಗಲ್ಲ. ಲಕ್ಷಾಂತರ ಜನ ಆಸೆ ಪಟ್ಟಿರ್ತಾರೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕು ಅಂತ. ಒಂದು ಅವಕಾಶ ಸಿಕ್ಕಾಗ ಯಾರು ಬಿಡ್ತಾರೆ? ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಬಿಟ್ಟು ಹೊರಗೆ ಹೋಗಕ್ಕೆ ಯಾಕೆ ಇಷ್ಟಪಡ್ತಾರೆ? ಬೇರೆ ಬೇರೆ ಒಂದು ಮಾಡುವಂಥದ್ದೇ ಬೇರೆ, ಬಿಗ್ ಬಾಸ್ ಸೀಸನ್ನೇ ಬೇರೆ ಆಯ್ತಾ. ಬಿಗ್ ಬಾಸೇ ಬೇರೆ, ಏನೇ ಆಕ್ಟಿಂಗ್ ಅದೆಲ್ಲನೂ ಕೂಡ ಸಪ್ರೇಟು. ಸೊ ಈ ಒಂದು ಸಿಕ್ಕಂತ ಅವಕಾಶನ ಬಿಡಕ್ಕೆ ತಯಾರಿರಲ್ಲ. ಬೇರೆ ಅವಕಾಶ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಈ ಅವಕಾಶನ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಯಾರು ಕೂಡ. ಅಶ್ವಿನಿ ಮೇಡಮ್ ಅವರು ಹೇಳಿರುವಂಥದ್ದು ಸ್ಪಂದನ ಅವ್ರ ಬಗ್ಗೆ. ಇದು ನನಗೆ ಅಷ್ಟೊಂದು ಕ್ಲಾರಿಟಿ ಅಂತ ಅನಿಸಿಲ್ಲ. ಬೇರೆ ಒಂದು ರೀಸನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದವರು ಜಾನ್ವಿ ಅವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇಲ್ಲಿ ಹೇಳ್ತಾ ಇರೋದು ಬಂದ್ಬಿಟ್ಟು ಪಕ್ಕಾ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ, ಟ್ರೋಲ್ ಆದಂಥ ರಕ್ಷಿತಾ ಶೆಟ್ಟಿ ಅವರಿಗೆ ತಪ್ಪು ಮಾತುಗಳನ್ನ ಆಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ತಕ್ಷಣನೇ ಇರಬೇಕು ಇಲ್ಲಿ ಅಂತ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ತಪ್ಪು ಕನ್ನಡ ಮಾತಾಡ್ತಾರೆ. ಬಟ್ ಅವರು ಆ ತಪ್ಪು ಕನ್ನಡನೇ ಜನ ಇಷ್ಟಪಟ್ಟು ಅಷ್ಟೊಂದು ಫೇಮಸ್ ಮಾಡಿದ್ದಾರೆ. ತಪ್ಪು ಮಾತಾಡಿ ಫೇಮಸ್ ಆದ್ರೂ ಕೂಡ ಅವ್ರು ಫೇಮಸ್ ಆಗಿರೋದು ಅನ್ನೋದು ನಿಜ. ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅದು ಮುಖ್ಯ ಆಗತ್ತೆ. ಜನಕ್ಕೆ ಅದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಜನ ಖುಷಿ ಪಡ್ತಾ ಇದ್ದಾರೆ, ಅವ್ರ ತಪ್ಪು ಮಾತುಗಳನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದ್ರಿಂದಾನೇ ಅವ್ರು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ. ಅದಂತೂ ಮ್ಯಾಟರ್ ಅಲ್ವಾ. ಸೊ ಇದೊಂದು ಅಷ್ಟೊಂದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಹೇಳ್ಬೋದು. ಬಟ್ ವಿಧಿ ಇಲ್ಲ ಗುರು, ಅವ್ರಿಗೆ ರೀಸನ್ ಕೊಡಬೇಕು. ಸಡನ್ಲಿ ಫಸ್ಟ್ ಡೇ ಅವ್ರು ರೀಸನ್ ಕೊಡಬೇಕು ಅಂದ್ರೆ ಹೊರಗಡೆ ಏನು ಅವ್ರ ಬಗ್ಗೆ ಗೊತ್ತಿದೆ ಅದನ್ನ ಮಾತ್ರ ಹೇಳ್ಬಿಟ್ಟು ಅವ್ರು ರೀಸನ್ ಕೊಟ್ಟು ಒಬ್ರನ್ನ ನಾಮಿನೇಟ್ ಮಾಡಬೇಕಾಗತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ಒಂದು ಯಾರು ಕಂಟೆಸ್ಟೆಂಟ್ ಆಯ್ಕೆ ಮಾಡ್ತೀರಿ ಅಂತ ಆ ರೀತಿ ಕಂಟೆಸ್ಟೆಂಟ್ ಆಯ್ಕೆ ಮಾಡಿದ್ದಾರೆ. ಬಟ್ ಎನಿವೇ ಈ 3 ಜನ ಹೋಗೋಕ್ಕೆ ಹೋಗೋಕ್ಕೆ ಸೆಲೆಕ್ಟ್ ಮಾಡಿರುವಂಥದ್ದು ನಮ್ಮ ಬಿಗ್ ಬಾಸ್ 12ನ ಕಂಟೆಸ್ಟೆಂಟ್ಗಳು ಅಷ್ಟು ಜನನು ಕೂಡ. ನನಗೆ ಈ 3 ಜನ ಹೋಗದೇ ಇದ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಹೇಳ್ತೀನಿ. ಬಿಕಾಸ್ ಸ್ಪಂದನ ಅವರು ಒಂಥರ ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ, ಜನಕ್ಕೆ ಇಷ್ಟ ಆಗ್ತಾರೆ, ಮತ್ತೆ ಎಂಟರ್ಟೈನ್ಮೆಂಟು ಕೂಡ ಕೊಡ್ತಾರೆ. ಚೆನ್ನಾಗಿ ಮಾತಾಡಿದ್ರು ಕೂಡ ಐ ಆಮ್ ನಾಟ್ ಡಿಸರ್ವ್ ಇನ್ ಸ್ಟೇ, ಐ ಆಮ್ ನಾಟ್ ಔಟ್ ಇನ್ ಅಂತ ಹೇಳ್ತಾರೆ. ಅಂದರೆ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಇಲ್ಲಿರೋದಕ್ಕೇನೆ ಐ ಡಿಸರ್ವ್ ಇಟ್ ಸ್ಟೇ ಇನ್ ಅಂತ ಹೇಳ್ತಾರೆ. ನಾನು ಡಿಸರ್ವ್ ಇದ್ದೀನಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರೋಕ್ಕೆ ಅಂತ ಹೇಳ್ತಾರೆ. ಹೌದು, ಅವ್ರು ಫಸ್ಟ್ ಮಾತಲ್ಲೇ ಅರ್ಥ ಆಗುತ್ತೆ. ಅವರಿಗೆ ನಿಜವಾಗ್ಲೂ ಕೂಡ ಎಲ್ಲನೂ ಕೂಡ ಫೇಸ್ ಮಾಡ್ತಾರೆ. ಒಬ್ರಿಗೆ ಎಲ್ಲಿ ಉತ್ತರ ಕೊಡ್ಬೇಕಲ್ಲಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಪಂದನ ಅವರು ಅವರು ಸೈಲೆಂಟ್ ಆಗಿದ್ರು ಕೂಡ ಅವರು ಸ್ಟಾರ್ಟಿಂಗ್ ಡೇ ಅಲ್ವಾ, ಸ್ವಲ್ಪ ನರ್ವಸ್ ಇದೆ ಮಾಡೋರ್ಗಾಗಿರ್ಬೋದು. ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಸ್ವಲ್ಪ ಅವಳು ಮುಗ್ಧತೆ ಹುಡುಗಿ, ಆ ಮುಗ್ಧತೆನೇ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಭಯ ರೀತಿ ಕಾಣಿಸ್ತಾ ಇದೆ ರಕ್ಷಿತಾ ಶೆಟ್ಟಿ ಆಗಿರ್ಬೋದು. ಮತ್ತೆ ಮಾಡೋರು ಸ್ವಲ್ಪ ಅವರಿಬ್ರು ಕೂಡ ಒಂದು ಸ್ವಲ್ಪ ಏನು ನರ್ವಸ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಬಟ್ ಹೋಗ್ತಾ ಇನ್ನೂ ಚೆನ್ನಾಗಿ ಆಟ ಆಡೋವಂಥದ್ದಿದೆ. ನೋಡುವ ಮುಂದೆ ಹೆಂಗೆ ಆಟ ಆಡ್ತಾರೆ ಅಂತ. ಬಟ್ ಈ ಒಂದು ಬಿಗ್ ಟ್ವಿಸ್ಟ್ ಮಾತ್ರ ನಿಜವಾಗ್ಲೂ ಕ್ರೇಜಿ ಆಗಿದೆ ಟ್ವಿಸ್ಟ್. ನೋಡೋಣ ಕಳಿಸ್ತಾರೋ ಅಥವಾ ಇಲ್ವೋ ಅಂತೇಳಿ. ಕಳ್ಸೋದು ಡೌಟ್ ಅಂತ ಹೇಳಿದ್ರು ಕೂಡ ಏನೋ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ಯಾಕೆಂದರೆ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆಯೋದ್ರಿಂದ ಸ್ಟಾರ್ಟಿಂಗ್ ಡೇನೇ ಒಂದು ಎಲಿಮಿನೇಷನ್ ಇಟ್ಟಿದ್ದಾರೆ ಅಂತಂದರೆ ಗೊತ್ತಿಲ್ಲ, ಎಲಿಮಿನೇಷನ್ ಆದರೂ ಆಗ್ಬೋದು. ಯಾರು ಆಗ್ತಾರೆ ಅಂತೇಳಿ ನೆಕ್ಸ್ಟ್ ಪ್ರೋಮೋ ಬಂದಾಗ ಅಪ್ಡೇಟ್ ಮಾಡ್ತೀನಿ. ಈ ಪ್ರೋಮೋ ಇದಾಗಿತ್ತು. ನಮ್ಮ ಸ್ಪಂದನ ಮತ್ತು ಮಾಳು ಮತ್ತು ರಕ್ಷಿತಾ ಶೆಟ್ಟಿ ಯಾರಿಗೆಲ್ಲ ಇಷ್ಟ, ಇವ್ರು ಹೋಗ್ಬೇಕೋ ಬೇಡವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಪ್ರೋಮೋ ನೋಡಿದಾಗ ಏನು ಅನ್ನಿಸ್ತು ಈ ಪ್ರೋಮೋ ಬಗ್ಗೆ? ನಮ್ಮ ಬಿಗ್ ಬಾಸ್ ಹಾಯ್ ಹೇಳೋದ್ರ ಬದಲಾಗಿ ಬಾಯ್ ಹೇಳೋಕೆ ಬಂದಿದ್ದಾರೆ ಯಾರಿಗಾರು ಒಬ್ಬರಿಗೆ. ಸೊ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಮತ್ತೊಂದು ಹೊಸ ಪ್ರೋಮೋ ಜೊತೆ ಸಿಗ್ತೀನಿ ಗೈಸ್. ಲವ್ ಯು ಗೈಸ್, ಬಾಯ್.